ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಇರ್ತಕ್ಕಂಥ 18 ಕ್ವೆಶನ್ಸ್ಗಳಿದ್ದಾವೆ. ಸೊ ಇದು ಎಲ್ಲ ಎಕ್ಸಾಮ್ಸ್ಗೂ ಸಹ ಯೂಸ್ ಆಗ್ತಕ್ಕಂಥ ಅಂತ ಹೇಳ್ಬಹುದು. ಸೊ ಅದು PSTR, TET ಆಗಿರಬಹುದು ಅಥವಾ GPSTR ಆಗಿರಬಹುದು. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳು ಸಹ GKಲಿ ನೋಡ್ತಾ ಹೋದಾಗ ಸೈನ್ಸ್ ಕ್ವೆಶನ್ ಡೆಫಿನೆಟಾಗಿ ಕೇಳ್ತಾರೆ. ಸೊ ಅದ್ರ ಜೊತೆಗೆ ನಿಮಗೆ PSTR ಮತ್ತು TET ಸಪ್ರೇಟಾಗಿ ಕೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇನ್ನು ಸೆಂಟ್ರಲ್ ಎಕ್ಸಾಮ್ಸ್ಗಳು ಏನು ಕೇಳ್ತಾರೋ ಅದಕ್ಕೂ ಸಹ ಯೂಸ್ ಆಗ್ತದೆ. ಅಂದರೆ RRB ಆಗಿರ್ಬೋದು ಅಥವಾ ಅಗ್ನಿವೀರ ಅಥವಾ SSC GD ಆಗಿರ್ಬೋದು. ಸೊ ಎಲ್ಲ ಎಕ್ಸಾಮ್ಸ್ಗೂ ಆಲ್ಮೋಸ್ಟ್ ಸೈನ್ಸ್ ಕ್ವೆಶನ್ ಬರ್ತಕ್ಕಂಥದ್ದು ಆಗಿದೆ. ಹಾಗಾಗಿ ನೀವು ಎಲ್ಲದಕ್ಕೂ ಸಹ ರೆಫರನ್ನು ಮಾಡಬಹುದಾಗಿರುತ್ತೆ. ಓಕೆ, ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು? ಬಾಕ್ಸೈಟ್, ಕ್ಯಾಲಮೈನ್, ಕ್ಯಾಲ್ಸೈಟ್ ಆ್ಯಂಡ್ ಗ್ಯಾಲಿನ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅಲ್ಯೂಮಿನಿಯಂನ ಪ್ರಮುಖ ಅದಿರು ಅಥವಾ ಓರ್ ಯಾವುದಂತ ಹೇಳಿದರೆ ಆಪ್ಷನ್ ಎ ಬಾಕ್ಸೈಟ್ ಆಗಿರುತ್ತೆ. ಬಾಕ್ಸೈಟ್ ಬಂದು ಅಲ್ಯೂಮಿನಿಯಂನ ಒಂದು ಅದಿರು ಓರ್ ಆಗಿರುತ್ತೆ. ಇನ್ನು ಕ್ಯಾಲಮೈನ್ ಮತ್ತು ಕ್ಯಾಲ್ಸೈಟ್, ಗ್ಯಾಲಿನ, ಸೊ ಇದು ಯಾವುದರ ಒಂದು ಓರ್ ಅಂತ ಹೇಳಿದ್ರೆ ಕ್ಯಾಲಮೈನ್ ಬಂದು ಜಿಂಕ್ ಆಗಿರುತ್ತೆ. ಜಿಂಕ್ನ ಒಂದು ಓರ್ ಅಥವಾ ಜಿಂಕ್ನ ಒಂದು ಅದಿರು ಬಂದು ಕ್ಯಾಲಮೈನ್ ಆಗಿರುತ್ತೆ. ಇನ್ನು ಕ್ಯಾಲ್ಸೈಟ್ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಒಂದು ಮಿನರಲ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಗ್ಯಾಲಿನ ಬಂದು ಲೆಡ್, PB ಅಂತ ಏನು ಹೇಳ್ತೀವೋ ಲೆಡ್, ಇದರ ಒಂದು ಓರ್ ಬಂದು ಗ್ಯಾಲಿನ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಆನ್ಸರು ಆಪ್ಷನ್ ಎ ಬಾಕ್ಸೈಟ್ ಬಂದು ಅಲ್ಯೂಮಿನಿಯಂನ ಒಂದು ಅದಿರಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಬಾಕ್ಸೈಟ್. ನೆಕ್ಸ್ಟು, ವಾಟ್ ಈಸ್ ಲಾಫಿಂಗ್ ಗ್ಯಾಸ್? ನಗಿಸುವ ಅನಿಲ ಎಂದರೆ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಪರಾಕ್ಸೈಡ್, ನೈಟ್ರಸ್ ಆಕ್ಸೈಡ್. ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ ಯಾವುದಂತ ಹೇಳಿದರೆ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ಆಗಿರುತ್ತೆ. N2O ಅಂತ ಹೇಳ್ತೀವಿ. ನೈಟ್ರಸ್ ಆಕ್ಸೈಡ್ನ ನಗಿಸುವ ಅನಿಲ ಎಂದು ಕರೆಯಲಾಗುತ್ತದೆ. ಯಾಕಪ್ಪ ಕರೀತಾರೆ ನಗಿಸುವ ಅನಿಲ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಈ ಒಂದು ನಗಿಸುವ ಅನಿಲ ಇದೆ, ಇದನ್ನ ಮೂಗನಲ್ಲಿ ಇಟ್ಕೊಂಡಾಗ ಸೊ ಅದು ಡೈರೆಕ್ಟಾಗಿ ಈ ಒಂದು ಕೇಂದ್ರ ನರಮಂಡಲ ಏನಿದೆಯೋ, ಕೇಂದ್ರ ನರಮಂಡಲ, ಸೊ ಇದರ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ. ಸೊ ಪರಿಣಾಮವನ್ನು ಬಿದ್ದಾಗ ಆಟೋಮೆಟಿಕ್ಕಾಗಿ ಮನುಷ್ಯನಲ್ಲಿ ಈ ಒಂದು ಉಲ್ಲಾಸ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ನಗು ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಹಾಗಿರಬೇಕಾದ್ರೆ ಇದನ್ನು ನಾವು ದಂತ ಚಿಕಿತ್ಸಾಲಯ ಅಂತ ಏನು ಹೇಳ್ತೀವೋ, ದಂತ ಅಂದರೆ ಹಲ್ಲು ಒಂದು ನಿವಾರಕಗೋಸ್ಕರ ಸಹ ಇದನ್ನು ಬಳಸ್ತಕ್ಕಂಥದ್ದು ಸಹ ಆಗಿದೆ ಸ್ನೇಹಿತರೆ. ಸೊ ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ನ ದಂತ ಚಿಕಿತ್ಸಾಲಯದಲ್ಲಿ ನೋವು ನಿವಾರಕವಾಗಿ ಸಹ ಬಳಸ್ತಕ್ಕಂಥದ್ದು ಆಗಿದೆ. ಸೊ ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಆನ್ಸರ್ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ N2O ಇದರ ಒಂದು ರಾಸಾಯನಿಕ ಸಂಕೇತ ಆಗಿರುತ್ತೆ. ನೆಕ್ಸ್ಟ್, ದ ಗ್ಯಾಸ್ ಯೂಸ್ ಟು ಎಕ್ಸ್ಟಿಂಗ್ವಿಶ್ ಫೈರ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬೆಂಕಿಯನ್ನು ನಂದಿಸಲು ಬಳಸುವಂಥ ಒಂದು ಅನಿಲ ಯಾವುದು? ಸೊ ನಿಯಾನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ನಿಯಾನ್ ಕೊಟ್ಟಿದ್ದಾರೆ, ಸಾರಜನಕ ಕೊಟ್ಟಿದ್ದಾರೆ, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡನ್ನು ಕೊಟ್ಟಿದ್ದಾರೆ, CO2, ಕಾರ್ಬನ್ ಮೊನಾಕ್ಸೈಡ್ ಅಂತಾರೆ ಸಿ ಬರುತ್ತೆ, CO. ಓಕೆ, ಸೊ ಕಾರ್ಬನ್ ಮೊನಾಕ್ಸೈಡ್ CO ಬರುತ್ತೆ. ಸೊ ಹೀಗಿರಬೇಕಾದ್ರೆ ಬೆಂಕಿಯನ್ನು ನಂದಿಸಲು ಬಳಸ್ತಕ್ಕಂಥ ಅನಿಲ ಅಂತ ಹೇಳಿದ್ರೆ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತಕ್ಕಂಥದ್ದು ಬೆಂಕಿಯನ್ನು ಹಾರಿಸೋದಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ಅನಿಲ ಆಗಿರುತ್ತೆ. ಇವೆಲ್ಲ ಬೇಸಿಕ್ ಕ್ವಶನ್ಸ್ಗಳು. ನೆಕ್ಸ್ಟು, ದ ಮಮಲ್ ವಿಚ್ ಲೇ ಎಗ್ಸ್ ಈಸ್, ಅಂದರೆ ಮೊಟ್ಟೆ ಇಡುವ ಸಸ್ತನಿ. ಆಲ್ರೆಡಿ ನಿನ್ನೆ ಲಾಸ್ಟ್ ಒಂದು ವಿಡಿಯೋ ನಾನು ಹೇಳಿದ್ದೆ ಸೈನ್ಸಲ್ಲಿ ಸ್ನೇಹಿತರೆ, ಮೊಟ್ಟೆ ಇಡ್ತಕ್ಕಂಥ ಸಸ್ತನಿ ಎರಡು ಬರುತ್ತೆ. ಯಾವುದು? ಹೆಕಿಡ್ನ ಮತ್ತು ಪ್ಲಾಟಿಪಸ್ ಅಂತ ಹೇಳಿದ್ದೆ. ಸೊ ಸಸ್ತನಿ ಅಂತ ಅಂದರೆ ಏನು? ಸಸ್ತನಿ ಮೀನ್ಸ್ ಮರಿಗಳಿಗೆ ಜನ್ಮವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಮತ್ತು ಈ ಒಂದು ಕೂದಲು ಅಥವಾ ತುಪ್ಪಳ ಅಂತ ಏನು ಹೇಳ್ತೀವಿ, ಸೊ ಅದನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿಗಳನ್ನ ನಾವೇನಂತ ಕರಿತೀವಿ? ಸಸ್ತನಿ ಅಂತ ಕರಿತೀವಿ. ಸಸ್ತನಿ ಅಂತಕ್ಕಂಥದ್ದು ಮರಿಗಳಿಗೆ ಜನ್ಮ ಕೊಡ್ತಕ್ಕಂಥದ್ದು. ಬಟ್ ಇಲ್ಲಿ ಎರಡು ಬರುತ್ತೆ. ಅದು ಏನು ಮಾಡುತ್ತೆ? ಮರಿಯ ಬದಲಾಗಿ ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಇದು ಯಾವ್ದು ಅಂತ ಹೇಳಿದ್ರೆ ಪ್ಲಾಟಿಪಸ್ ಮತ್ತು ಏಕಿಡ್ನ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಡಿ ಡಕ್ ಬಿಲ್ ಪ್ಲಾಟಿಪಸ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಏಕಿಡ್ನ ಸಹ ನೋಟ್ ಮಾಡ್ಕೊಳ್ತಾ ಹೋಗಿ. ಇಲ್ಲ ಬಾವಲಿ, ಕಾಂಗರೋ, ಅಳಿಲು, ಸೊ ಇದೆಲ್ಲ ಮರಿಗಳನ್ನು ಹಾಕ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಸಸ್ತನಿಂದ ಕನ್ಸಿಡರ್ ಮಾಡಿದ್ರು ಸಹ ಅದು ಮೊಟ್ಟೆಯನ್ನು ಇಡ್ತಕ್ಕಂಥದ್ದು ಅಲ್ಲ, ಮರಿಗಳಿಗೆ ಜನ್ಮವನ್ನು ಕೊಡ್ತಕ್ಕಂಥದ್ದು ಆಗಿದೆ. ನೆಕ್ಸ್ಟು, ಲ್ಯಾಪರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್ ಅಂತ ಕೊಟ್ಟರೆ, ಅಂದರೆ ಲ್ಯಾಪರೋಸ್ಕೋಪಿನೊಂದಿಗೆ ಸಂಪರ್ಕ, ಅಂದರೆ ಲ್ಯಾಪರೋಸ್ಕೋಪಿ ಅನ್ನೋದು ಏನಕ್ಕೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಆಗಿರುತ್ತೆ ಅಂತಕ್ಕಂಥದ್ದು ಅಷ್ಟೇ ಸ್ನೇಹಿತರೆ ಇಲ್ಲಿ. ಸೊ ಸಂಪರ್ಕ ಅನ್ನೋದಕ್ಕಿಂತ ಹೆಚ್ಚಾಗಿ ಲ್ಯಾಪರೋಸ್ಕೋಪಿ ಅಂತಕ್ಕಂಥದ್ದು ಏನನ್ನು ನಮಗೆ ಅಧ್ಯಯನ ಮಾಡುತ್ತೆ ಅಂತಕ್ಕಂಥದ್ದು ಸಹ ಆಗಿರುತ್ತೆ. ಅದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು ಅಂತಲೂ ಸಹ ಕೇಳಬಹುದಾಗಿರುತ್ತೆ.
ಸೊ ರಾಡರ್ಸ್ ಕೊಟ್ಟಿದ್ದಾರೆ, ಸೈನ್ಸ್ ಆಫ್ ಟಿಶ್ಯೂಸ್ ಅಂದರೆ ಅಂಗಾಂಶಗಳ ವಿಜ್ಞಾನ ಆಗಿರ್ಬೋದು, ಸ್ಟಡಿ ಆಫ್ ಲೇಸರ್ ಬೀಮ್ಸ್ ಅಂತ ಕೊಟ್ಟಿದ್ದಾರೆ, ಲೇಸರ್ ಕಿರಣಗಳ ಅಧ್ಯಯನ, ಆ್ಯಂಡ್ ಎಸ್ ಗೈನಕಾಲಜಿಕಲ್ ಆಪರೇಷನ್ಸ್ ಅಂತ ಕೊಟ್ಟಿದ್ದಾರೆ, ಸ್ತ್ರೀ ರೋಗಶಾಸ್ತ್ರದ ಕಾರ್ಯಾಚರಣೆಗಳು. ಎಸ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದರೆ ಸ್ನೇಹಿತರೆ ಈ ಒಂದು ಗೈನಕಾಲಜಿಸ್ಟ್ ಅಂತ ಹೇಳ್ತೀವಿ, ಕೇಳಿರಬಹುದು ನೀವು. ಗೈನಕಾಲಜಿಸ್ಟ್ ಅಂತ ಹೇಳಿದರೆ ಸ್ತ್ರೀ ರೋಗ ತಜ್ಞರಂತ ಹೇಳ್ತೀವಿ. ಅಂದರೆ ಸ್ತ್ರೀ ರೋಗಶಾಸ್ತ್ರ ಅಂದರೆ ಒಂದು ಮಹಿಳೆ ಅಥವಾ ಸ್ತ್ರೀಗೆ ಇರ್ತಕ್ಕಂಥ ಸಂಬಂಧಪಟ್ಟಂಥ ಕಾಯಿಲೆಗಳ ಬಗ್ಗೆ ಏನಿರುತ್ತೋ ಸೊ ಅದರ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಏನೋ ಸ್ತ್ರೀ ರೋಗಶಾಸ್ತ್ರದ ಕಾರ್ಯಾಚರಣೆ ಅಥವಾ ಗೈನಕಾಲಜಿಕಲ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಯಾವುದಕ್ಕೆ ಲ್ಯಾಪ್ರೋಸ್ಕೋಪಿ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಂಥ ಆಪ್ಷನ್ಸ್ಗಳನ್ನ ನೋಡ್ತಾ ಹೋದಾಗ ಸೊ ರಾಡರ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸ್ನೇಹಿತರೆ. ಇದು ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ರಾಡರ್ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಏನು ಹೇಳೋದಿಲ್ಲ. ಬಟ್ ಸೈನ್ಸ್ ಆಫ್ ಟಿಶ್ಯೂಸ್ ಅಂತ ಹೇಳಿದರೆ ಅಂದರೆ ಅಂಗಾಂಶಗಳ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ, ಹಿಸ್ಟಾಲಜಿ ಅಂತ ಕರಿತೀವಿ. ಹಿಸ್ಟಾಲಜಿ ಅಥವಾ ಹಿಸ್ಟಾಲಜಿ ಅಂತ ಹೇಳ್ತೀವಿ. ಅಥವಾ ಆ್ಯಂಡ್ ನೆಕ್ಸ್ಟ್ ಲೇಸರ್ ಕಿರಣಗಳ ಅಧ್ಯಯನ ಬಂದು ಲೇಸರ್ ಸೈನ್ಸ್ ಅಥವಾ ಲೇಸರ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಲೇಸರ್ ಸೈನ್ಸ್ ಆರ್ ಲೇಸರ್ ಫಿಸಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ್ರೆ ಸ್ತ್ರೀ ರೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್, ವಸ್ತುವಿನ ನಾಲ್ಕನೇ ಸ್ಥಿತಿ ಯಾವುದು? ಸೊ ನಮಗೆ ಗೊತ್ತಿರೋ ಹಾಗೆ ಒಂದು ದ್ರವ್ಯ ಅಥವಾ ವಸ್ತುವಿನ ಒಂದು ಸ್ಥಿತಿಗಳನ್ನು ನಾವು ಮೂರು ರೀತಿಯಲ್ಲಿ ನೋಡ್ತೀವಿ ಸ್ನೇಹಿತರೆ. ಯಾವುದು? ಘನ, ದ್ರವ, ಅನಿಲ, ಮೂರು ಸ್ಥಿತಿಯಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನಾಲ್ಕನೇ ಸ್ಥಿತಿ ಯಾವುದು ಅಂತ ಹೇಳಿದ್ರೆ ಪ್ಲಾಸ್ಮಾ ಆಗಿರುತ್ತೆ. ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಆಪ್ಷನ್ ಸಿ ಪ್ಲಾಸ್ಮಾ ಆಗಿರುತ್ತೆ. ಬಟ್ ಇಲ್ಲಿ ಫಿಫ್ತ್ ಅಂದರೆ ಸ್ಟೇಟ್ನ ಸಹ ನಾವು ನೋಡ್ತಾ ಹೋಗ್ತೀವಿ. ಯಾವುದಂತ ಹೇಳಿದ್ರೆ BEC ಅಂತ ಹೇಳ್ತೀವಿ ಸ್ನೇಹಿತರೆ. BEC ಮೀನ್ಸ್ ಬೋಸ್, ಇ ಮೀನ್ಸ್ ಐನ್ಸ್ಟೀನ್, ಕಂಡೆನ್ಸ್ಡ್ ಅಂತ ಹೇಳ್ತೀವಿ. ಕಂಡೆನ್ಸ್ಡ್. ಓಕೆ, ಸೊ ಬೋಸ್, ಐನ್ಸ್ಟೀನ್, ಕಂಡೆನ್ಸ್ಡ್ ಬಂದು ಇದು ಫಿಫ್ತ್ ಸ್ಟೇಟ್ ಅಥವಾ ಫಿಫ್ತ್ 5ನೇ ಸ್ಥಿತಿ ಆಗಿರುತ್ತೆ. ಬಟ್ ಇದನ್ನು ಕಂಡಿಡಿದವರು ಯಾರು ಅಂತ ಹೇಳಿದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಪ್ಲಸ್ ಸತ್ಯೇಂದ್ರನಾಥ್ ಬೋಸ್ ಅಂತ ಹೇಳ್ತೀವಿ. ಸತ್ಯೇಂದ್ರನಾಥ್ ಬೋಸ್. ಓಕೆ, ಸೊ ಐನ್ಸ್ಟೀನ್ ಪ್ಲಸ್ ಸತ್ಯೇಂದ್ರನಾಥ್ ಬೋಸ್ ಇಬ್ಬರು ಸೇರಿ ಈ ಒಂದು BEC ಅಂದರೆ ಫಿಫ್ತ್ ಸ್ಟೇಟ್ ಬರುತ್ತೆ ಅದು. ಸೊ ಅದನ್ನು ಕಂಡುಹಿಡಿತಕ್ಕಂಥದ್ದು ಆಗಿರುತ್ತೆ. ಸೊ ಈಗ ನಮಗೆ ಗೊತ್ತಿರುವ ಹಾಗೆ ಘನ, ದ್ರವ, ಅನಿಲ ಗೊತ್ತಿದೆ. 4ನೇ ಸ್ಥಿತಿ ಬಂದು ಪ್ಲಾಸ್ಮಾ ಆಗಿರುತ್ತೆ. 5ನೇ ಸ್ಥಿತಿ ಬಂದು BEC. ಸೊ ಇದರ ಡೆಫಿನೆಟಾಗಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಯಾಕಂದರೆ ಇದು ಸ್ವಲ್ಪ ಹೊಸ ಟಾಪಿಕ್ ಅನ್ನೋ ರೀತಿಯಲ್ಲಿ ಕ್ವಶನ್ಸ್ಗಳಿರೋದ್ರಿಂದ ಇತ್ತೀಚಿನ ದಿನಗಳು ಇದರ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮಿಕ್ಸ್ಡ್ ಫರ್ಟಿಲೈಸರ್? ಅಂದರೆ ಈ ಕೆಳಗಿನಲ್ಲಿ ಯಾವುದು ಮಿಶ್ರ ಗೊಬ್ಬರವಾಗಿದೆ? ಯೂರಿಯಾ, ಅಮೋನಿಯಂ ಸಲ್ಫೇಟ್. ನೋಡಿ ಇಲ್ಲಿ ಸ್ನೇಹಿತರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮಿಕ್ಸ್ಡ್ ಫರ್ಟಿಲೈಸರ್ ಅಂತ ಹೇಳಿದಾಗ ಯೂರಿಯಾ ಕೊಟ್ಟಿದ್ದಾರೆ, ಅಮೋನಿಯಂ ಸಲ್ಫೇಟ್ ಕೊಟ್ಟಿದ್ದಾರೆ, CAM ಆ್ಯಂಡ್ NPK. ಸೊ ಯೂರಿಯಾ ಅಂತ ಹೇಳಿದಾಗ ಅದು ಬಂದು ನೈಟ್ರೋಜನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಆಗಿರುತ್ತೆ. ನೈಟ್ರೋಜನ್ ಆಗಿರುತ್ತೆ. ನೈಟ್ರೋಜನ್. ಓಕೆ, ಸೊ ಇನ್ನು ಅಮೋನಿಯಂ ಸಲ್ಫೇಟ್ ಅಂತ ಹೇಳಿದಾಗ ನೈಟ್ರೋಜನ್ ಪ್ಲಸ್ ಸಲ್ಫರ್ ಬರುತ್ತೆ. ನೈಟ್ರೋಜನ್ ಪ್ಲಸ್ ಸಲ್ಫರ್ ಬರುತ್ತೆ. ಇನ್ನು CAM ಅಥವಾ CAN ಬರುತ್ತೆ ಸ್ನೇಹಿತರೆ. ಇದಂತ ಹೇಳಿದ್ರೆ ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್ ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ಮೂರು ಸಹ ನೈಟ್ರೋಜನ್ ನೈಟ್ರೇಟಿಂದನೇ ಆಗಿರ್ತಕ್ಕಂಥದ್ದು. ಆ್ಯಂಡ್ ಲಾಸ್ಟ್ ಬಂದು ನೋಡಿದಾಗ NPK. N ಮೀನ್ಸ್ ನೈಟ್ರೋಜನ್ ಬರುತ್ತೆ. ನೈಟ್ರೋಜನ್ ಪ್ಲಸ್ P ಮೀನ್ಸ್ ಫಾಸ್ಫರಸ್ ಆ್ಯಂಡ್ K ಮೀನ್ಸ್ ಪೊಟ್ಯಾಷಿಯಮ್. ಕೇದ ಒಂದು ಇದು ಬಂದು ಪೊಟ್ಯಾಷಿಯಮ್ದು ಒಂದು ಸಂಕೇತ ಆಗಿರುತ್ತೆ. ಸೊ ಪೊಟ್ಯಾಷಿಯಮ್ ಆಗಿರುತ್ತೆ. ಸೊ ಹಾಗಿರಬೇಕಾದ್ರೆ ಇಲ್ಲಿ ಮೂರು ಒಂದು ಮಿಕ್ಸ್ ಅಂತ ಹೇಳಿದಾಗ ಇಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಮೂರು ಸೇರಿ ಆಗಿರ್ತಕ್ಕಂಥದ್ದು ಮಿಶ್ರ ಗೊಬ್ಬರ. ಆನ್ಸರ್ ಆಪ್ಷನ್ ಡಿ NPK ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಕೌ ಮಿಲ್ಕ್ ಈಸ್ ಅ ರಿಚ್ ಸೋರ್ಸ್ ಆಫ್, ಹಸುವಿನ ಹಾಲು ಡ್ಯಾಶ್ನ ಒಂದು ಸಮೃದ್ಧ ಮೂಲವಾಗಿದೆ. ಸೊ ವಿಟಮಿನ್ A, ವಿಟಮಿನ್ B, ವಿಟಮಿನ್ C, ವಿಟಮಿನ್ D ಕೊಟ್ಟಿದ್ದಾರೆ. ಅಂದರೆ ಹಾಲು ಅಂತ ಹೇಳಿದಾಗ ಎಲ್ಲದರಲ್ಲೂ ಸಹ ಎಲ್ಲ ವಿಟಮಿನಲ್ಲೂ ಸಹ ಕಂಡು ಬರುತ್ತೆ ಸ್ನೇಹಿತರೆ ಹಾಲು. ಬಟ್ ರಿಚ್ ಸೋರ್ಸ್ ಅಂತ ಹೇಳಿದರೆ ಅಂದರೆ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಯಾವುದರಲ್ಲಿ ಅಂತ ಹೇಳಿದಾಗ ವಿಟಮಿನ್ ಎನಲ್ಲಿ ಕಂಡು ಬರುತ್ತೆ. ಅಂದರೆ ಡೈರಿ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವೋ, ಸೊ ಡೈರಿ ಪ್ರಾಡಕ್ಟ್ಸ್ನ ನಾವು ವಿಟಮಿನ್ ಎಗೆ ಸೇರಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರಲ್ಲಿ ಹಾಲು ಸಹ ಒಂದಾಗಿರುತ್ತೆ. ಬಟ್ ವಿಟಮಿನ್ B, ವಿಟಮಿನ್ C, ವಿಟಮಿನ್ ಡಿಲೂ ಸಹ ಸ್ವಲ್ಪ ಮಟ್ಟಿಗೆ ಈ ಒಂದು ವಿಟಮಿನ್ D, C, Bನೂ ಸಹ ಹಾಲಿನಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಮೇಯ್ನಾಗಿ ಜಾಸ್ತಿ ಇರ್ತಕ್ಕಂಥದ್ದು ವಿಟಮಿನ್ A ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಟೈಫಾಯ್ಡ್ ಈಸ್ ಅ ಡಿಸೀಸಸ್ ಆಫ್ ಟೈಫಾಯ್ಡ್ ಒಂದು ಯಾವುದಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಆಗಿರುತ್ತೆ? ಯಕೃತ್, ಲಿವರ್ ಕೊಟ್ಟಿದ್ದಾರೆ, ಲಂಗ್ಸ್, ಶ್ವಾಸಕೋಶಗಳು, ಸ್ಟೊಮಕ್ ಹೊಟ್ಟೆ, ಇಂಟೆಸ್ಟೈನ್ ಕರುಳು. ಟೈಫಾಯ್ಡ್ ಅಂತ ಹೇಳಿದಾಗ ಸ್ನೇಹಿತರೆ ಅದೊಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಬ್ಯಾಕ್ಟೀರಿಯಾ. ಓಕೆ, ಸೊ ಬ್ಯಾಕ್ಟೀರಿಯಾ ಅದು ಯಾವ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ
ಸಲ್ಮೋನೆಲ್ಲಾ ಟೈಫೈ ಅಂತ ಹೇಳ್ತೀವಿ. ಸಲ್ಮೋನೆಲ್ಲಾ ಟೈಫೈ. ಎಸ್, ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥದ್ದು ಸಲ್ಮೋನೆಲ್ಲಾ ಟೈಫೈ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅದು ಇಂಟೆಸ್ಟೈನ್ ಅಥವಾ ಕರುಳಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದ ಟೂತ್ ವಿತ್ 3 ರೂಟ್ಸ್, 3 ಬೇರುಗಳನ್ನು ಹೊಂದಿರತಕ್ಕಂಥ ಹಲ್ಲು ಯಾವುದು? ಲಾಸ್ಟ್ ಕ್ವೆಶನ್ ನಿಮಗೆ ಕೊಟ್ಟಿದ್ದೆ ಸೈನ್ಸಲ್ಲಿ ಸ್ನೇಹಿತರೆ. ಏನು ಕೇಳಿದ್ರು ಕ್ವೆಶನ್ ಅಂತ ಹೇಳಿದ್ರೆ, ಹಲ್ಲಿನಲ್ಲಿ ನೋಡ್ತಾ ಹೋದಾಗ ಫ್ರೀ ಮೋಲರ್ ಎಷ್ಟಿದ್ದಾವೆ ಒಬ್ಬ ವ್ಯಕ್ತಿನಲ್ಲಿ ಅಂತ ಕ್ವೆಶನ್ ಬಂದಿತ್ತು. ಲಾಸ್ಟ್ ಇದೆಲ್ಲ ಕೇಳಿದರು. ಸೊ ಇಲ್ಲೇನಾಗಿದೆ, ಯಾವ ಒಂದು ಹಲ್ಲು 3 ಬೇರುಗಳನ್ನು ಹೊಂದಿರುತ್ತದೆ? ಮೋಲರ್, ಪ್ರೀ ಮೋಲರ್, ಇನ್ಸಿಸರ್, ಕೋರೆ ಹಲ್ಲು. ಸೊ ಇಲ್ಲಿ ನೋಡ್ತಾ ಹೋದರೆ ಮೋಲರ್ ಅಂತ ಹೇಳಿದ್ರೆ ಸ್ನೇಹಿತರೆ ದವಡೆ ಹಲ್ಲು ಬರುತ್ತೆ, ದವಡೆ ಹಲ್ಲು. ಆ್ಯಂಡ್ ಕೋರೆ ಹಲ್ಲು ನಿಮ್ಗೆ ಗೊತ್ತಾಯಿತು. ಇನ್ಸಿಸರ್ ಅಂದರೆ ಕ್ಯಾನನ್ ಅಂದರೆ ಕೋರೆ ಹಲ್ಲು, ಇನ್ಸಿಸರ್ ಅಂದರೆ ಮುಂದಗಡೆ ಬರ್ತಕ್ಕಂಥದ್ದು ಬಾಚಿ ಹಲ್ಲು ಅಂತ ಏನು ಹೇಳ್ತೀವೋ ಸೊ ಅದಾಗಿರುತ್ತೆ. ಸೊ ಪ್ರೀ ಮೋಲರ್ ಅಂದರೆ ದವಡೆಗಿಂತ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಇಲ್ಲಿದೆ, ನೋಡಿ ಇಲ್ಲಿ ಕಿರು ದವಡೆ ಹಲ್ಲು. ದವಡೆ ಹಲ್ಲು ಬಂದು ಮೋಲರು, ಆ್ಯಂಡ್ ಕಿರು ದವಡೆ ಹಲ್ಲು ಬಂದು ಪ್ರೀ ಮೋಲರ್ ಅಂತ ಹೇಳ್ತೀವಿ. ಓಕೆ, ಕೋರೆ ಹಲ್ಲು ಬಂದು ಕ್ಯಾನನ್ ಆಗಿರುತ್ತೆ, ಆ್ಯಂಡ್ ಬಾಚಿಯಲ್ಲಿ ಬಂದು ಇನ್ಸಿಸರ್ ಆಗಿರುತ್ತೆ. ಓಕೆ, ಸೊ ಹೀಗಿರಬೇಕಾದ್ರೆ ಪ್ರಶ್ನೆ ಏನೈತೆ, 3 ಬೇರುಗಳನ್ನು ಹೊಂದಿರುವಂಥ ಹಲ್ಲು ಯಾವುದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಇದೆಲ್ಲ ಸಿಂಗಲ್ ಇದೆ. ಬೇರೆ ತೊಗೊಂಡಾಗ ಸ್ನೇಹಿತರೆ ಇದು ಒಂದಿದೆ, ಇದು ಅಷ್ಟೇ, ಇದು ಒಂದಿದೆ. ಇಲ್ಲಿ ನೋಡಿ ಇಲ್ಲಿ ಒಂದಿದೆ, ಬಟ್ ಇಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ 1, 2, 3 ಇದೆ. ಸೊ 3 ಬೇರುಗಳನ್ನು ಹೊಂದಿರತಕ್ಕಂಥ ಹಲ್ಲು ಅಂತ ಹೇಳಿದ್ರೆ ಅದು ದವಡೆ ಹಲ್ಲು ಅಥವಾ ಮೋಲಾರ್ ಆಗಿರುತ್ತೆ. ದವಡೆ ಹಲ್ಲು ಅಥವಾ ಮೋಲಾರ್, ಆಪ್ಷನ್ ಎ ದವಡೆ ಹಲ್ಲು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸೊ ಇದು ನೋಡ್ಕೊಬಿಡಿ. ಲಾಸ್ಟ್ ಕ್ವೆಶನ್ ಕೇಳಿದ್ರೆ ಏನು ಕೇಳಿದರು, ಪ್ರೀ ಮೋಲಾರ್ ಎಷ್ಟಿದ್ದಾವೆ ಅಂತ ಕೇಳಿದ್ರು. ಸೊ ಪ್ರೀ ಮೋಲಾರ್ ಬಂದು ಒಬ್ಬ ವ್ಯಕ್ತಿಯಲ್ಲಿ ಎಷ್ಟಿದೆ ಅಂತ ಹೇಳಿದಾಗ ನೋಡಿ ಇಲ್ಲಿ 2 + 2 4, 4 + 4 8 ಬರುತ್ತೆ. ಆ್ಯಂಡ್ ಕೋರೆ ಹಲ್ಲು ಬಂದು 2, 2 + 4 ಕೋರೆ ಹಲ್ಲು 4 ಇದೆ. ಬಾಚಿಯಲ್ಲಿ ಬಂದು 2 + 2 4, 4 + 4 ಮೇಲ್ಗಡೆ ಬರುತ್ತಲ್ಲ 8 ಇದೆ. ಆ್ಯಂಡ್ ದವಡೆ ಹಲ್ಲು ಬಂದು 1, 2, 3, 3, 3, 6 ಮೇಲ್ಗಡೆ 6 12 ಇದೆ. ಒಟ್ಟು 32 ಹಲ್ಲುಗಳು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದ ಸಲೈವ್ ಹೆಲ್ಪ್ಸ್ ಇನ್ ಡೈಜೆಷನ್ಸ್ ಆಫ್, ಅಂದರೆ ಲಾಲರಸವು ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತದೆ. ಯಾವ ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ? ಪ್ರೋಟೀನ್ಸ್, ಫ್ಯಾಟ್ಸ್, ಫೈಬರ್ಸ್ ಆ್ಯಂಡ್ ಸ್ಟಾರ್ಚ್, ಪಿಷ್ಟ ಅಂತ ಕೊಟ್ಟಿದ್ದಾರೆ. ಸೊ ಲಾಲರಸ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಜೀರ್ಣಕ್ರಿಯೆಗೆ ಯಾವುದಕ್ಕೆ ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಸ್ಟಾರ್ಚ್, ಪಿಷ್ಟ ಇದೆ, ಇದು ಕಾರ್ಬೋಹೈಡ್ರೇಟ್ಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಕನ್ವರ್ಟನ್ನು ಮಾಡ್ತಕ್ಕಂಥದ್ದು. ಮಾಲ್ಟೋಸ್, ಪಿಷ್ಟವನ್ನು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಈ ಲಾಲರಸ ಬರುತ್ತೆ. ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಕಿಣ್ವ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಅಲ್ಲಿ ಅಮಲೈಸ್ ಕಿಣ್ವ ಬರುತ್ತೆ. ಅಮಲೈಸ್ ಕಿಣ್ವ. ಈ ಒಂದು ಕಿಣ್ವದ ಸಹಾಯದಿಂದ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಲಾಲರಸ ಜೀರ್ಣಕ್ರಿಯೆ. ಓಕೆ, ಸೊ ಇದು ಬಂದು ಆನ್ಸರ್ ಆಗಿತ್ತು ಆಪ್ಷನ್ ಡಿ ಸ್ಟಾರ್ಚ್. ಆ್ಯಂಡ್ ನೆಕ್ಸ್ಟು ದ ವೆಯ್ಟ್ ಆಫ್ ಅನ್ ಆವ್ರೇಜ್ ಹ್ಯೂಮನ್ ಮೇಲ್ ಬ್ರೈನ್ ಈಸ್ ಅಬೌಟ್, ಅಂದರೆ ಸರಾಸರಿ ಮಾನವ ಪುರುಷ ಮೆದುಳಿನ ತೂಕ ಸುಮಾರು ಎಷ್ಟು? 1 kg 1200 ಗ್ರಾಮ್, 1350 ಗ್ರಾಮು, 1500 ಗ್ರಾಮ್ ಅಂತ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾನವ ಪುರುಷ ಮೆದುಳಿನ, ಓಕೆ, ಹ್ಯೂಮನ್ ಮೇಲ್ ಬ್ರೈನ್ ಅಂತ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಒಬ್ಬ ವ್ಯಕ್ತಿ ಅಥವಾ ಪುರುಷನ ಒಂದು ಬ್ರೈನ್ ಮೆದುಳಿನ ತೂಕ ಎಷ್ಟು ಅಂತ ಹೇಳಿದ್ರೆ ಸ್ನೇಹಿತರೆ 1350ರಿಂದ 1370 ಈ ಒಂದು ಆಸುಪಾಸು ಬರುತ್ತೆ. ಸೊ ಹಾಗೆ ನಾವು ಆನ್ಸರ್ ಆಪ್ಷನ್ ಸಿನ ತೊಗೊಳ್ಬೇಕಾಗುತ್ತೆ. 1350 ಗ್ರಾಮ್ ಅಥವಾ 1370 ಆ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾದರೆ ಹ್ಯೂಮನ್ ಮೇಲ್ ಆಯಿತು, ಫೀಮೇಲ್ ಎಷ್ಟು ಬರುತ್ತೆ? ಹಾಗಾದರೆ ಫೀಮೇಲ್ ಮೀನ್ಸ್ ಮಹಿಳೆ. ಓಕೆ, ಸೊ ಮಹಿಳೆ ಅದರಲ್ಲಿ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 1250, 200ರಿಂದ 250. ಓಕೆ, ಸೊ ಆಪ್ಷನ್ ಬಿ ಕೊಟ್ಟಿದ್ದಾರಲ್ವಾ, ಸೊ ಅದು ಬಂದು ಒಬ್ಬ ಮಹಿಳೆಯ ಒಂದು ಬ್ರೈನ್ನ ತೂಕ ಆಗಿರುತ್ತೆ, ವೆಯ್ಟ್. ಓಕೆ, ಸೊ ಆನ್ಸರು ಆಪ್ಷನ್ ಸಿ 1350 ಗ್ರಾಮ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಯೂಶುವಲಿ ಸ್ಪ್ರೆಡ್ಸ್ ಥ್ರೂ ಏರ್, ಅಂದರೆ ಈ ಕೆಳಗಿನ ಯಾವ ರೋಗಗಳು ಸಾಮಾನ್ಯವಾಗಿ ಗಾಳಿಯ ಮೂಲಕ ಹರಡುತ್ತವೆ?
ಸೊ ಪ್ಲೇಗ್, ಟೈಫಾಯ್ಡ್, ಕ್ಷಯ, ಕಾಲರ. ಸೊ ನೋಡಿರಬಹುದು, ಒಂದು ಆಹಾರದ ಮೂಲಕ ಆಗಿರ್ಬೋದು, ಅಥವಾ ಸಾಂಕ್ರಾಮಿಕ ರೋಗಗಳ ಮೂಲಕ ಆಗಿರ್ಬೋದು, ಅಥವಾ ವೈರಸ್. ಓಕೆ, ಸೊ ವೈರಸ್ ಬೇರೆ ಬರ್ತೀನಿ. ಸೊ ಇಲ್ಲಿ ಮೂಲಕ ಅಂತ ಕೊಟ್ಟಿದ್ದಾಗ ಎಸ್, ಅದೊಂದು ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಆಹಾರ ಆಗಿರ್ಬೋದು. ಓಕೆ, ಸೊ ಹೀಗಿರ್ಬೇಕಾದ್ರೆ ಗಾಳಿಯ ಮೂಲಕ ಹರಡ್ತಕ್ಕಂಥ ಒಂದು ರೋಗ ಯಾವುದಂತ ಹೇಳಿದರೆ ಯಾವುದಂತ ಹೇಳ್ತಾ ಹೋದ ಸ್ನೇಹಿತರೆ, ಇಲ್ಲಿ ಗಾಳಿಯ ಮೂಲಕ ಹರಡ್ತಕ್ಕಂಥದ್ದು ಕ್ಷಯ ಆಗಿರುತ್ತೆ. ಬಟ್ ಪ್ಲೇಗ್ ಯಾವುದರಿಂದ ಹರಡುತ್ತೆ ಅಂತ ನೋಡೋದಾದರೆ, ಪ್ಲೇಗ್ ಬಂದು ಈ ಒಂದು ಇಲಿ ಮತ್ತು ಚಿಟ್ಟ. ಸೊ ಅದರಿಂದ ಹರಡ್ತಕ್ಕಂಥದ್ದು ಪ್ಲೇಗು, ಇಲಿ ಮತ್ತು ಚಿಟ್ಟ. ಸೊ ಇದು ಮನುಷ್ಯನಿಗೆ ಕಚ್ಚಿದಾಗ ಅದರಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಪ್ಲೇಗ್ ಆಗಿರುತ್ತೆ. ಇನ್ನು ಟೈಫಾಯ್ಡ್ ಮತ್ತು ಕಾಲರ ಏನಿದೆಯೋ ಇದು, ಮತ್ತು ಟೈಫಾಯ್ಡ್ ಮತ್ತು ಕಾಲರ ಇದು ಆಹಾರ ಮತ್ತು ನೀರು. ಸೊ ಇವೆರಡರಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಕೆಲವೊಂದು ಇಲ್ಲೂ ಸಹ ನೋಡ್ತಾ ಹೋಗ್ತೀವಿ, ಬ್ಯಾಕ್ಟೀರಿಯಾದಿಂದ ಹರಡಾಯ್ತಾ ಅಥವಾ ವೈರಸ್ಸಿಂದ ಹರಡಾಯ್ತಾ, ಅದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಶಿಲೀಂಧ್ರದಿಂದ ಹರಡಾಯ್ತಾ ಅಂತಕ್ಕಂಥದ್ದು. ಸೊ ನಾವು ಮೇಯ್ನಾಗಿ ನೋಡ್ತಾ ಹೋದರೆ, ಇಲ್ಲಿ ನೋಡ್ತಾ ಹೋದಾಗ ಯಾವ ವೈರಸ್ಸಿಂದ ಹರಡಿದೆ ಎಂದು ಒಂದು ಪ್ರಶ್ನೆ ಆಗಿರುತ್ತೆ, ಆ್ಯಂಡ್ ಯಾವುದರ ಮೂಲಕ ಹರಡುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಮತ್ತು ಯಾವ ಒಂದು ಅಂಗಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಅನ್ನೋ ಪ್ರಶ್ನೆ ಸಹ ಕೇಳ್ತಾ ಹೋಗ್ತಾರೆ. ಮತ್ತು ಇದು ಬ್ಯಾಕ್ಟೀರಿಯಿಂದ ಹರಡಿದೆಯಾ, ಅಥವಾ ವೈರಸ್ನಿಂದ ಹರಡಿದೆಯಾ, ಅಥವಾ ಶಿಲೀಂಧ್ರಗಳಿಂದ ಹರಡಿದೆಯಾ. ಸೊ ಈ ರೀತಿ ಕೇಳ್ತಾ ಹೋಗ್ತಾರೆ. ತುಂಬ ಕ್ವಶನ್ಸ್ ರೈಸ್ ಆಗಬಹುದು ಸ್ನೇಹಿತರೆ ಇದ್ರ ಮೇಲೆ. ಸೊ ಡೆಫಿನೆಟಾಗಿ ಒಂದು ಕ್ವಶನ್ ಡೆಫಿನೆಟಾಗಿ ಇದ್ದೇ ಇರುತ್ತೆ, ನೋಡ್ಕೊಳ್ತಾ ಹೋಗಿ. ಓಕೆ, ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಸಿ, ಕ್ಷಯ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿದ್ದು. ಸೊ ಆನ್ಸರ್ ಅದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಹ್ಯಾಟ್, ಅಂದರೆ ಅತಿ ಹೆಚ್ಚು ಅಂದರೆ ಗರಿಷ್ಠ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ನೀರಿನ ಒಂದು ಸ್ಥಿತಿ ಯಾವುದಂತ ಕೇಳಿದರೆ 0 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್. ಸೊ ನೋಡ್ತಾ ಹೋದಾಗ ಸ್ನೇಹಿತರೆ, ವಾಟರ್ ಯಾವೊಂದು ಸ್ಥಿತಿಯಲ್ಲಿ ಅತಿ ಹೆಚ್ಚು ಡೆನ್ಸಿಟಿಯನ್ನು ಹೊಂದಿರುತ್ತೆ ಅಂತ ನೋಡೋದಾದರೆ 4 ಡಿಗ್ರಿ ಸೆಲ್ಸಿಯಸ್ ಏನಿದೋ ಇಲ್ಲಿ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ದ ಓಝೋನ್ ಲೇಯರ್ ಇನ್ ದ ಅಪ್ಪರ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಅಂತ ಅಂದರೆ EVSಗೆ ಸಂಬಂಧಪಟ್ಟಂತೆ ಇದೊಂದು ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ತುಂಬ ಸಲ ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿರುತ್ತೆ. ವಾತಾವರಣದ ಮೇಲ್ಭಾಗದಲ್ಲಿರುವ ಓಝೋನ್ ಪದರವು ನಮ್ಮನ್ನು ಯಾವ ಒಂದು ಕಿರಣದಿಂದ, ರೇಸಿಂದ ನಮ್ಮ ಪ್ರೊಟೆಕ್ಟನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಸೊ ಓಝೋನ್ ಇಲ್ಲ ಅಂತ ಅಂದಿರ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಈ ಒಂದು ಓಝೋನು ಯಾವ ಒಂದು ರೇಸನ್ನು ತಡೆದು ಮನುಷ್ಯನ ಅಥವಾ ಜೀವಿಗಳನ್ನು ಕಾಪಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಆದರೆ, ಸೊ ಗೋಚರ ವಿಕಿರಣ, ಇನ್ಫ್ರಾರೆಡ್ ರೇಸು, ಅಲ್ಟ್ರಾವೈಲೆಟ್ ರೇಸು ಆ್ಯಂಡ್ ಕಾಸ್ಮಿಕ್ ರೇಸ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅತಿ ನೇರಳೆ ಕಿರಣ. ಆಪ್ಷನ್ ಸಿ, ಅಲ್ಟ್ರಾವೈಲೆಟ್ ರೇಸ್ ಅಂತ ಏನು ಹೇಳ್ತೀವೋ ಅತಿ ನೇರಳೆ ಕಿರಣ ಅಥವಾ ಅತಿ ನೇರಳೆ ಕಿರಣ. ಸೊ ಇದು ಆನ್ಸರ್ ಆಗಿರುತ್ತೆ. ಅದು ಬರ್ತಕ್ಕಂಥ UV ರೇಸ್ ಅಂತ ಹೇಳ್ತೀವಿ, ಇನ್ನು ಹೇಳ್ಬೇಕಂದ್ರೆ UV. ಓಕೆ, ಅಲ್ಟ್ರಾವೈಲೆಟ್ ರೇಸ್ ಅಂತಕ್ಕಂಥದ್ದು ಆನ್ಸರ್ ಆಪ್ಷನ್ ಸಿ. And next, aviation fuel for jet aeroplanes consists of purified, ಅಂದರೆ ಇಷ್ಟ ಡೈರೆಕ್ಟ್ ಕ್ವೆಶನ್ನು. ಜೆಟ್ ವಿಮಾನಗಳಿಗೆ ಬಳಸ್ತಕ್ಕಂಥ ಇಂಧನ ಯಾವುದು? ಜೆಟ್ ವಿಮಾನಗಳಿಗೆ ವಾಯುಯಾನ ಇಂಧನವು ಶುದ್ಧೀಕರಿಸಿದಂತ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಆಗಿರ್ತಕ್ಕಂಥದ್ದು. ಜೆಟ್ ವಿಮಾನಗಳು ಬಳಸ್ತಕ್ಕಂಥ ಇಂಧನ ಯಾವುದು? ಪೆಟ್ರೋಲ, ಸೀಮೆ ಇಂಧನ, ಗ್ಯಾಸ್ಲಿನ, ಡೀಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸೀಮೆ ಎಣ್ಣೆ. ಓಕೆ, ಜೆಟ್ ವಿಮಾನಗಳನ್ನು ಯಾವುದನ್ನ ಓಡಿಸ್ತಾರೆ ಅಂತ ಹೇಳಿದ್ರೆ ಅದು ಸೀಮೆ ಎಣ್ಣೆ, ಕೆರೋಸಿನಿಂದ ಓಡಿಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಗ್ಲ್ಯಾಂಡ್? ಎಸ್, ಈ ಕೆಳಗಿನಲ್ಲಿ ಯಾವುದು ಗ್ರಂಥಿಯಲ್ಲ? ಸ್ಟೊಮ್ಯಾಕ್ ಹೊಟ್ಟೆ, ಲಿವರ್ ಯಕೃತ್, ಕಿಡ್ನಿ ಮೂತ್ರಪಿಂಡ, ಪ್ಯಾಂಕ್ರೇಸ್ ಮೇದೋಜೀರಕ ಗ್ರಂಥಿ. ಎಸ್, ಆನ್ಸರ್ ಬಂದ ಸ್ನೇಹಿತರೆ ಆಪ್ಷನ್ ಸಿ, ಕಿಡ್ನಿ ಆಗಿರುತ್ತೆ. ಮೂತ್ರಪಿಂಡ ಅಂತಕ್ಕಂಥದ್ದು ಇದೊಂದು ಆರ್ಗ್ಯಾನ್, ಬ್ಲಡ್ನ ಸೋರಿಸ್ತಕ್ಕಂಥ ಒಂದು ಆರ್ಗ್ಯಾನ್ ಆಗಿರುತ್ತೆ. ಸ್ಟೊಮಾಕ್, ಲಿವರ್, ಪ್ಯಾಂಕ್ರೇಸ್ ಬಂದು ಗ್ರಂಥಿ ಆಗಿರುತ್ತೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ಅಥವಾ ದೊಡ್ಡ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಅದು ಲಿವರ್, ಯಕೃತ್ ಆಗಿರುತ್ತೆ. ಅತಿ ದೊಡ್ಡ ಗ್ರಂಥಿ ಯಕೃತ್. ಓಕೆ, ಸೊ ಕೊಟ್ಟಿರ್ತಕ್ಕಂಥದ್ದಕ್ಕೆ ಆನ್ಸರು ಆಪ್ಷನ್ ಸಿ, ಕಿಡ್ನಿ ಬಂದು ಗ್ರಂಥಿ ಅಥವಾ ಗ್ಲ್ಯಾಂಡ್ ಅಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್, ಲಾಂಗ್ ಡಿಸ್ಟೆನ್ಸ್ ಫೋಟೋಗ್ರಫಿ ಈಸ್ ಫೆಸಿಲೇಟೆಡ್ ಬೈ, ದೂರದ ಛಾಯಾಗ್ರಹಣ ಅಥವಾ ದೂರ ಸಂವೇದನೆಯಲ್ಲಿ ಮುಖ್ಯವಾಗಿ ಯಾವುದನ್ನು ಬಳಸಲಾಗುತ್ತದೆ? ಇನ್ನು ಹೇಳ್ಬೇಕಂದ್ರೆ ರಿಮೋಟ್ ಸೆನ್ಸಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ ಒಂದು ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ನಾವು ಕೂತ್ಕೊಂಡು ರಿಮೋಟ್ ಪ್ರೆಸ್ ಮಾಡಿದ್ರೆ TV ಆನ್ ಆಗುತ್ತೆ ಹೇಗೆ, ಅಥವಾ AC ಆನ್ ಆಗುತ್ತೆ ಹೇಗೆ? ಸೊ ಅಲ್ಲಿ ಬರ್ತಕ್ಕಂಥ ಒಂದು ರೇಸ್ ಯಾವುದು ವರ್ಕನ್ನು ಮಾಡುತ್ತೆ ಅಂತಕ್ಕಂಥದ್ದು. ವಿಸಿಬಲ್ ಲೈಟ್, ಗೋಚರ ಬೆಳಕು, ಎಕ್ಸ್ ಕಿರಣಗಳು, ಅತಿ ಕೆಂಪು ಕಿರಣಗಳು, ನೇರಳಾತೀತ ಕಿರಣಗಳು ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಇನ್ಫ್ರಾರೆಡ್ ರೇಸ್, ಅತಿ ಕೆಂಪು ಕಿರಣಗಳಾಗಿರುತ್ತೆ. ನೋಡಿ, ಅತಿ ಕೆಂಪು ಕಿರಣ ಅಂದರೆ ವಾತಾವರಣದಲ್ಲಿ ರಾತ್ರಿ ಸಮಯದಲ್ಲಿ ಅಥವಾ ಮೋಡ ಕವಿದ ವಾತಾವರಣದಲ್ಲೂ ಸಹ ಶಾಖದ ಮೂಲಕ ವಸ್ತುಗಳನ್ನು ಗುರುತಿಸಬಹುದಂತೆ. ಓಕೆ, ಅತಿ ಕೆಂಪು ನೇರಳದಲ್ಲಿ. ಅದೇ ರೀತಿ ಗೋಚರ ಬೆಳಕು ಅಂತ ಹೇಳಿದ್ರೆ ಹಗಲ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಏನು ನೋಡ್ತಾ ಇದ್ವೋ ಅದೇ ಬೆಳಕಾಗಿರುತ್ತೆ. ಇನ್ನು ಅಲ್ಟ್ರಾವೈಲೆಟ್ ಅಂತ ಹೇಳಿದ್ರೆ ಅಲ್ಟ್ರಾವೈಲೆಟ್ ಅಥವಾ ಅತಿ ನೇರಳೆ ಕಿರಣ ಅಂತ ಏನು ಹೇಳ್ತೀವೋ
ಸೊ ಅದು ಬಂದು ಎಕ್ಸ್ ಕಿರಣಗಳು ಬಂದು ಇವುಗಳು ಸಾಮಾನ್ಯವಾಗಿ ಭೂಮಿಯ ದೂರ ಸಂವೇದನೆಗೆ ಅಷ್ಟು ಸಾಮಾನ್ಯವಲ್ಲ, ಏಕೆಂದರೆ ವಾತಾವರಣ ಇವುಗಳನ್ನು ಹೀರಿಕೊಳ್ಳುತ್ತದೆ. ಬಟ್ ಇದು ಯಾವುದೇ ಕೆಲಸವನ್ನು ಮಾಡೋದಿಲ್ಲ, ವಾತಾವರಣನೇ ಈ ಒಂದು ರೇಸ್ಗಳನ್ನು ಹೀರ್ಕೊಳ್ಳುತ್ತೆ ಅಂತಕ್ಕಂಥದ್ದು ಕಾರಣ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ಅತಿ ಕೆಂಪು ಕಿರಣಗಳು ಆಗಿರುತ್ತೆ, ಇನ್ಫ್ರಾರೆಡ್ ರೇಸ್. ಓಕೆ, ಸೊ ರಿಮೋಟ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಮೇನ್ ಕ್ವೆಶನ್ ಸುಮಾರು ಸರಿ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಇನ್ ಫೈರ್ ವರ್ಕ್ಸ್ ದ ಗ್ರೀನ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್, ಅಂದರೆ ಇದು ಇಷ್ಟೇ ಅಗ್ನಿಶಾಮಕ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಒಂದು ಬೆಂಕಿ ಹತ್ತಿಸಿದಾಗ ಅಲ್ಲಿ ಏನಾಗುತ್ತೆ, ಹಸಿರು ಜ್ವಾಲೆ ಉತ್ಪತ್ತಿಯಾದರೆ ಅಲ್ಲಿ ಏನು ಮಿಕ್ಸ್ ಆಗಿರುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಮರ್ಕ್ಯೂರಿ ಪಾದರಸ ಕೊಟ್ಟಿದ್ದಾರೆ, ಸೋಡಿಯಂ, ಓಕೆ, ಪೊಟ್ಯಾಷಿಯಂ, ಬೇರಿಯಂ. ಇಲ್ಲಿ ಹಸಿರು ಜ್ವಾಲೆ ಅಂತಕ್ಕಂಥದ್ದು ಬಂದಿದೆಯಲ್ವಾ, ಸೊ ಇಲ್ಲಿ ಪಾದರಸ ಅಂತಕ್ಕಂಥದ್ದು ಗ್ರೀನ್ ಕಲರ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಸೊ ಹಾಗಾಗಿ ಫಸ್ಟ್ ಆಪ್ಷನ್ ತಪ್ಪಾಗುತ್ತೆ. ಇನ್ನು ಸೋಡಿಯಂ NA ಅಂತಕ್ಕಂಥದ್ದು ಏನಿದೆಯೋ, ಸೋಡಿಯಂ NA, ಸೊ ಇದು ಬಂದು ಯೆಲ್ಲೋ ಕಲರನ್ನು ಉತ್ಪತ್ತಿ ಮಾಡ್ತದೆ, ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಪೊಟ್ಯಾಷಿಯಂ K ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಪೊಟ್ಯಾಷಿಯಂ ಉರಿದಾಗ ಅದೇನಾಗುತ್ತೆ ಅಂದರೆ ವೈಲೆಟ್ ಅಥವಾ ಪರ್ಪಲ್ ಬರುತ್ತೆ, ವೈಲೆಟ್ ಆರ್ ಪರ್ಪಲ್ ಕಲರ್ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಬೇರಿಯಂ ಅಂತ ಹೇಳಿದಾಗ ಸೊ ಹಸಿರು ಅಂದರೆ ಗ್ರೀನ್ ಕಲರ್ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಒಂದು ಬೆಂಕಿ ಉರಿತಾ ಇದೆ, ಸೊ ಅಲ್ಲಿ ಕಲರ್ ಏನಾಗಿದೆ ಅಂತೇಳಿ ಯೆಲ್ಲೋ ಕಲರ್ ಬಂದಿರೋದ್ರಲ್ಲಿ ಸೋಡಿಯಂ ಮಿಕ್ಸ್ ಆಗಿದೆ ಅಂತ ಅರ್ಥ, ವೈಲೆಟ್ ಅಥವಾ ಪರ್ಪಲ್ ಇದೆ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಇದೆ ಅಂತ ಅರ್ಥ, ಗ್ರೀನ್ ಕಲರ್ ಇದೆ ಅಂತ ಹೇಳಿರೋದು ಬೇರಿಯಂ ಇದೆ ಅಂತ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ಬಂದು ಕೆಮಿಕಲ್ಗೆ ಸಂಬಂಧ ಅಥವಾ ಕೆಮಿಕಲ್ ಧಾತುಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿತ್ತು. ಸೊ ಇಷ್ಟನ್ನ ತಿಳ್ಕೊಳ್ತಾ ಹೋಗಿ, ಆ್ಯಂಡ್ ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರುತ್ತೆ, ನಾವು ಎಷ್ಟೇ ಓದಿದ್ರು ಸಾಲಲ್ಲ ಅಂತ ನನ್ನ ಒಂದು ಒಪಿನಿಯನ್ನ ಹೇಳ್ಬೋದು ಸ್ನೇಹಿತರೆ. ನಾವು ಎಷ್ಟೇ ಓದಿ ಮುಗಿಸ್ತೀವಿ ಅಂತಂದರೆ ಅದು ಮುಗಿದೇ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ಗಳಾಗಿರುತ್ತೆ. ಎಲ್ಲ ಟಾಪಿಕ್ಕು ಅಷ್ಟೇ, ಅದು ಸೈನ್ಸ್ ಅಂತಲೇ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಳು ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಅದಕ್ಕಿಂತ ಹೆಚ್ಚಾಗಿ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಅಥವಾ ಯೂಸ್ ಆಗಿದೆ ಅಂತ ಅಂದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.